ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 148. ಎಲ್ಲರೂ ಪಂಚಮಿ ರೂಮಲ್ಲಿ ಸೇರಿರೋದನ್ನ ನೋಡಿ ಅತ್ತ ನಡೆದ ಅಭಿ. ಪಂಚಮಿ ಮನೆ ಬಿಟ್ಟು ಹೋಗೋಕೆ ಸಹಾಯ ಮಾಡಿದ್ದು ಸ್ಕಂದ. ಅವಳನ್ನ ಮುಂಬೈಗೆ ಕಳುಹಿಸಿ ಅಲ್ಲಿಂದ ದುಬೈಗೆ ಕಳಿಸೋಕೆ ಅಂದ್ರೆ ಮಾರೋಕೆ ಎಲ್ಲ ವ್ಯವಸ್ಥೆ ಮಾಡಿದ. ಹೇಳಿದಾಗ ಅದಂಗಾದರೆಲ್ಲ, ದೊರೆ ನೀನ್ ಏನ್ ಮಾತಾಡ್ತಾ ಇದ್ಯಾ? ಆತಂಕದಲ್ಲಿ ಕೇಳಿದರು ಪಾರ್ವತಿ. ನಿಜ ಹೇಳ್ತಿದ್ದೀನಿ ಅಮ್ಮಮ್ಮ. ಅಣ್ಣ ದೀಪ್ತಿ ಅತ್ಗೆ ಅವನಿಗೆ ಬೇಕು ಅಂತ ಮತ್ತೆ ಬಂದಿದ್ದು ಅವರ ಮೇಲಿನ ಪ್ರೀತಿಯಿಂದ ಅಲ್ಲ, ಅತ್ಗೆನ ಮಾರೋಕೆ. ಇಲ್ಲಿ ಎಲ್ಲರ ಮುಂದೆ ಒಳ್ಳೆಯವನಾಗೆ ಇದ್ದು ಅವರ ಮನಸ್ಸು ಬದಲಾಯಿಸಿ ಇಲ್ಲಿಂದ ಕರ್ಕೊಂಡೋಗಿ ಮಾರೋ ಯೋಚನೆ ಮಾಡಿದ್ದ. ಆದ್ರೆ ನೀವು ಅತ್ಗೆ ರಾಘವದು ಮದ್ವೆ ವಿಷಯ ಮಾತಾಡಿದ್ಮೇಲೆ ಅದು ಆಗಲ್ಲ ಅಂತ ಗೊತ್ತಾಯ್ತು. ಹೇಗಾದ್ರೂ ಮಾಡಿ ಅತ್ಗೆನ ಇಲ್ಲಿಂದ ಕಿಡ್ನಾಪ್ ಮಾಡೋಕು ನೋಡಿದ, ಅದು ಕೂಡ ಆಗ್ಲಿಲ್ಲ. ಆಗ ಅವನಿಗೆ ಸಿಕ್ಕಿದೆ ಪಂಚಮಿ ಒಂದು ದಿನ ಅಳ್ತಾ ಕೂತಿರುವಾಗ ಇವನು ಹೋಗಿ ಯಾಕೆ ಏನು ಅಂತ ವಿಚಾರಿಸಿದ್ದಾನೆ. ಅವಳು ಒಬ್ಬನನ್ನು ಪ್ರೀತಿಸೋ ವಿಷಯ ಹೇಳಿ ಮದ್ವೆ ಆದ್ರೆ ಅವನನ್ನೇ ಅಂತ ಹೇಳಿದಾಳೆ. ಅದನ್ನು ಇವನು ಯೂಸ್ ಮಾಡೋಕೆ ನೋಡಿದ್ದಾನೆ. ಅದ್ಕೆ ಬದಲು ಪಂಚಮಿನ ಮಾರೋ ಯೋಚನೆ ಹಾಕಿ ಪಂಚಮಿನ ಇಲ್ಲಿಂದ ಹೋಗೋ ಹಾಗೆ ಮಾಡಿ ಅವಳ ಹುಡುಗನ್ ಜೊತೆ ಸೇರಿಸಿ ಅವನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ. ಅವನ್ ಮಾತನ್ನ ನಂಬಿ ಪಂಚಮಿ ಮನೆ ಬಿಟ್ಟು ಹೋಗಿ ಇಲ್ಲಿಂದ ಮುಂಬೈಗೆ ಫ್ಲೈಟ್ ಅಲ್ಲಿ ಹೋದ್ಲು. ಅದೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದು ಇವನೇ. ಮುಂಬೈ ಏರ್ಪೋರ್ಟ್ ಅಲ್ಲಿ ಅವಳ ಹುಡುಗನಿಗೋಸ್ಕರ ಕಾಯ್ತಾ ಇದ್ಲು. ಆದ್ರೆ ಅದರ ಮೊದಲು ಅವನನ್ನ ನಾನ್ ರೈಲ್ವೆ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿದ್ದೆ. ಅವನು ಪಂಚಮಿ ಬರ್ತಾಳೆ ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯ್ತಿದ್ರೆ ಇವಳು ಮುಂಬೈ ತಲುಪಿ ಆಗಿತ್ತು. ಪಂಚಮಿ ಮನೆ ಬಿಟ್ಟು ಹೋಗೋ ಮೊದಲು ಸ್ಕಂದ ಅವಳಿಗೆ ಬೇರೆ ಫೋನ್ ಕೊಟ್ಟಿದ್ದ. ಅದಕ್ಕೆ ಇನ್ಕಮಿಂಗ್ ಇತ್ತು, ಔಟ್ ಗೋಯಿಂಗ್ ಇರ್ಲಿಲ್ಲ. ಇವನು ಇಲ್ಲಿಯೇ ಇದ್ದು ಅವಳನ್ನು ಮುಂಬೈನಿಂದ ಬೇರೆಯವರು ಶಿಪ್ ನಲ್ಲಿ ಕರ್ಕೊಂಡು ಹೋಗೋಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ದ. ಪಂಚಮಿ ಜೊತೆ ಪಾಸ್ಪೋರ್ಟ್ ಇಲ್ಲದೆ ಇದ್ದುದಕ್ಕೆ ಬಚಾವಾದ್ಲು. ಪಾಸ್ಪೋರ್ಟ್ ಇದ್ದಿದ್ರೆ ವಿಸಿಟಿಂಗ್ ವೀಸಾದಲ್ಲಿ ಕಳಿಸ್ತಾ ಇದ್ದ. ಪಾಸ್ಪೋರ್ಟ್ ಮಾಡಿಸಿ ಅದಕ್ಕೆ ಕಾಯ್ತಾ ಕೂರುವಷ್ಟು ಸಮಯ ಅವನಲ್ಲಿ ಇರ್ಲಿಲ್ಲ. ಅದ್ಗೆ ಅವನು ಬೇರೆ ದಾರಿ ಆಯ್ಕೆ ಮಾಡ್ಕೊಂಡಿದ್ದು. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲಾ ಕಡೆ ಪಂಚಮಿನ ಹುಡುಕಿದ್ದ. ನಂಗೆ ಅವಳು ಫ್ಲೈಟ್ ಅಲ್ಲಿ ಮುಂಬೈ ಹೋಗ್ಬೋದು ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ನಾನ್ ಬೆಳಿಗ್ಗೆ ಡ್ಯೂಟಿಗೆ ಹೊರಟು ಇಲ್ಲಿಂದ ಹೋದ್ಮೇಲೆ ಸ್ಕಂದ ಕೂಡ ಮನೆ ಬಿಟ್ಟು ಹೋಗಿದ್ದ ಅಲ್ವಾ. ಅವನ ಮೇಲೆ ಮೊದಲೇ ಸ್ವಲ್ಪ ಡೌಟ್ ಇದ್ದಿದ್ದಕ್ಕೆ ಅವನ ಹಿಂದೆ ಒಬ್ಬರನ್ನ ನೇಮಿಸಿದ್ದೆ. ಅವನು ಇಲ್ಲಿಂದ ಸೀದಾ ಏರ್ಪೋರ್ಟ್ಗೆ ಹೋಗಿದ್ದನ್ನ ನೋಡಿ ನಂಗೆ ಹೇಳಿದ್ರು. ಅವನನ್ನಲ್ಲೇ ಅರೆಸ್ಟ್ ಮಾಡಿಸಿ ಅವನ ಫೋನ್ ಕಿತ್ಕೊಂಡು ನಂಗೆ ಕೊಡೋಕೆ ನನ್ನ ಟೀಮ್ಗೆ ಹೇಳಿದ್ದೆ. ಅವ್ರು ಹಾಗೆ ಮಾಡಿದ್ರು. ಸ್ಕಂದನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗೋಕೆ ಹೇಳಿ ನಾನು ಏರ್ಪೋರ್ಟ್ ನಲ್ಲಿಯೇ ಇದ್ದು ಅವನ ಫೋನ್ ನಲ್ಲಿ ಕಾಲ್ ಲಿಸ್ಟ್ ನಲ್ಲಿದ್ದ ಕೆಲವು ನಂಬರ್ಸ್ಗೆ ಕರೆ ಮಾಡಿದೆ. ಆ ಲಿಸ್ಟ್ ನಲ್ಲಿ ಪಂಚಮಿ ಫೋನ್ ನಂಬರ್ ಕೂಡ ಇರ್ಬೋದು ಅನ್ನೋ ನನ್ನ ಊಹೆ ತಪ್ಪಾಗಲಿಲ್ಲ. ಪಂಚಮಿ ಕಾಲ್ ರಿಸೀವ್ ಮಾಡಿದಾಗ ನಾನು ಮಾತಾಡಿ ಇರೋ ವಿಷಯ ಎಲ್ಲ ಹೇಳಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ನಿಂದ ಹೊರಗಡೆ ಹೋಗ್ಬೇಡ, ಅಲ್ಲಿ ಇರುವವರೆಗೂ ನೀನು ಸೇಫ್ ಆಗಿರ್ತಿ ಅಂತ ಹೇಳ್ದೆ. ನಾನು ಹೇಳಿದಾಗೆ ಪಂಚಮಿ ಏರ್ಪೋರ್ಟ್ ಬಿಟ್ಟು ಹೊರಗಡೆ ಹೋಗ್ಲಿಲ್ಲ. ಮುಂಬೈ ಪೊಲೀಸ್ಗೆ ಇದರ ಬಗ್ಗೆ ಇನ್ಫಾರ್ಮ್ ಮಾಡೋದರ ಜೊತೆ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಮುಂಬೈಗೆ ಹೋಗಿ ಅಲ್ಲಿಂದ ಪಂಚಮಿನ ಕರ್ಕೊಂಡು ಮತ್ತೆ ಫ್ಲೈಟ್ ಎಲ್ಲ ವಾಪಸ್ ಬಂದೆ. ಅತ್ತೆ ಮಾವ, ಇದ್ರಲ್ಲಿ ಪಂಚಮಿ ತಪ್ಪೇನೂ ಇಲ್ಲ. ಇದಕ್ಕೆಲ್ಲ ಕಾರಣ ಸ್ಕಂದ. ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಹೆಸರಿಗೆ ಇಂಜಿನಿಯರ್, ಮಾಡ್ತಾ ಇದ್ದಿದ್ದು ಹೆಣ್ಣು ಮಕ್ಕಳ ದಂಧೆ. ಅಂತವನನ್ನು ದುಡ್ಡು ಸಿಗುತ್ತೆ ಅಂದ್ರೆ ಎತ್ತ ತಾಯಿನ ಮಾರೋಕು ಏಸಲ್ಲ. ಇನ್ನು ನೀವೆಲ್ಲ ಅವನ ಆಸೆ ಬಿಟ್ಟು ಬಿಡಿ. ಅವನಿಗೆ ಭೂಮಿ ಮೇಲೆ ಬದುಕೋಕೆ ಯೋಗ್ಯತೆ ಇಲ್ಲ. ಒಮ್ಮೆ ಅವನ ಅಮ್ಮನ ಜೊತೆ ಸೇರಿ ನನ್ ಕೊಲೆ ಮಾಡೋಕ್ ನೋಡಿದ, ಅದು ಆಗ್ಲಿಲ್ಲ ಅಂತ ಆಕ್ಸಿಡೆಂಟ್ ಮಾಡಿ ಕೊಳ್ಳೋಕ್ ನೋಡಿದ. ನನ್ ಟೈಮ್ ಚೆನ್ನಾಗಿತ್ತು, ಬದುಕೊಂಡೆ. ಸುಮಾರು ಕಡೆ ನೋಡುತ್ತಾ ನೋಡಿದ ಅಭಿ. ಅವರು ತಲೆ ಬಗ್ಗಿಸಿ ನಿಂತರು. ಮಗ ಮಾಡಿದ ಕೆಲಸಕ್ಕೆ ಮನೆಯವರೆಲ್ಲರ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದರು ಸುಮಾ. ಈಗ ಆಗಿ ಹೋಗಿದ್ದರ ಬಗ್ಗೆ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ. ಮುಂದೆ ಆಗೋದರ ಬಗ್ಗೆ ನೋಡೋಣ. ಅತ್ತೆ ಮಾವ, ಪಂಚಮಿ ಪ್ರೀತಿಸ್ತಾ ಇರೋ ಹುಡುಗನ್ ಜೊತೆ ಒಮ್ಮೆ ಮಾತಾಡಿ ಅವಳು ಅವನ್ ಜೊತೆ ಹೋಗೋಕೆ ನಿರ್ಧಾರ ಮಾಡಿದ್ಲು ಅಂದ್ರೆ ನಾನ್ ಜಾಸ್ತಿ ಏನು ಹೇಳೋದಿಲ್ಲ ಅತ್ತೆ. ಒಮ್ಮೆ ಅವನ್ ಜೊತೆ ಮಾತನಾಡಿ ಅಷ್ಟೆ. ಪಂಚಮಿ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ನೀವು ಬಯಸ್ತೀರಿ. ಹೌದಾದ್ರೂ ಒಮ್ಮೆ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅಂದ್ಕೊಂತೀನಿ. ಮತ್ತೆ ನಮ್ ಪಂಚಮಿನ ಅವನಿಗೆ ಕೊಟ್ಟು ಮದ್ವೆ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ಹೇಳಿ ಆ ಕೋಣೆಯಿಂದ ಹೊರ ನಡೆದ ಅಭಿ. ವೈಶು ಪಂಚಮಿ ಕಡೆ ನೋಡಿ ಆ ಹುಡುಗನನ್ನ ಮನೆಗ್ ಬಂದು ಮಾತಾಡೋ ಕೇಳು ಹೇಳಿದ್ದು ಕೇಳಿ ಆಶ್ಚರ್ಯವಾಗಿತ್ತು ಪಂಚಮಿಗೆ. ಅಮ್ಮ ನಿಜಾನಾ? ನಿಜವಾಗ್ಲೂ ಅವನನ್ನ ಬರೋಕೆ ಹೇಳಿಲ್ಲ? ಅವರ ಮಾತನ್ನು ನಂಬಲಾರದೆ ಮತ್ತೆ ಕೇಳಿದಳು. ಹೌದು, ಅಭಿ ಆ ಹುಡುಗನ್ ಬಗ್ಗೆ ತಿಳ್ಕೊಂಡೆ ನಮ್ಮಲ್ಲಿ ಆ ಹುಡುಗನ್ ಬಗ್ಗೆ ಮಾತನಾಡಿರ್ತಾನೆ. ಅಭಿ ನಮ್ಗೆ ಕೆಟ್ಟದಾಗ್ಲಿ ಅಂತ ಯಾವತ್ತೂ ಬಯಸಿರ್ಲಿಲ್ಲ. ಅವನ್ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ದೆ ಅವನಿಗೆ ತುಂಬಾ ನೋವು ಕೊಟ್ಟಿದ್ದೀನಿ. ಅಭಿ ಹೋದ ಕಡೆ ನೋಡುತ್ತಾ ಹೇಳಿದರು ವೈಶಾಲಿ. ಅಭಿ ನಿನ್ನಲ್ಲಿ ಸ್ವಲ್ಪ ಮಾತಾಡ್ಬೇಕು. ಅಭಿ ಹಿಂದೆ ಹೋದ ಸುಮಾ ಹೇಳಿದ್ದು ಕೇಳಿ ಒಮ್ಮೆಲೆ ನಿಂತ ಅಭಿಷ್ಟ ಹಿಂತಿರುಗಿ ನೋಡಿದ. ಅಭಿ, ಮೊನ್ನೆ ನಾನೇನು ನಿನ್ನ ಸಾಯಿಸೋಕೆ ನೋಡಿದಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ? ಸುಮಾ ಹೇಳಿದಾಗ
ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ. ನನ್ ಮೇಲೆ ನಿಮ್ಗಿರೋ ದ್ವೇಷ ಇವತ್ತು ನೆನೆಯೋದಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲಾ ಗೊತ್ತಿದ್ದು ಏನು ಗೊತ್ತಿಲ್ಲದವನ ಹಾಗೆ ಇರ್ತಿದ್ದೆ. ಮನೆ ಉಳಿಬಾರ್ದು ಅಂತ ಎಲ್ಲವನ್ನು ಅಮ್ಮಮ್ಮನಿಗೋಸ್ಕರ ಸಹಿಸ್ಕೊಂಡು ಸುಮ್ನೆ ಇದ್ದೆ. ಇನ್ನು ಮುಂದೆ ಹಾಗಾಗಲ್ಲ ಬಿಡಿ. ಯಾರು ಏನು ಅನ್ನೋದು ಚೆನ್ನಾಗಿ ಅರ್ಥ ಆಯ್ತು. ನನ್ನ ಸಾಯಿಸೋಕೆ ನೋಡಿದವರನ್ನ ಕ್ಷಮಿಸೋ ಉದಾರ ಮನಸ್ಸು ನನಗಿಲ್ಲ. ಹಾಗಾಗಿ ನನ್ನಲ್ಲಿ ಕ್ಷಮೆ ಕೇಳಿ ಚಿಕ್ಕವರಾಗ್ಬೇಡಿ, ಹೇಳಿದ ಅಭಿ. ಸುಮಾ ಅಳುತ್ತಾ ಅಲ್ಲಿಯೇ ನಿಂತರು. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.